72 ಸಂಸದರು ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಹಾಗಾದ್ರೆ ಯಾವ್ಯಾವ ರಾಜ್ಯಕ್ಕೆ ನಾನು ಆಗ್ತಾನೆ ಹೇಳ್ತಾ ಇದ್ನಲ್ಲ, ಎಷ್ಟೆಷ್ಟು ಮಂತ್ರಿ ಸ್ಥಾನ ಸಿಕ್ಕಿದೆ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಸಚಿವಗಿರಿ ದಕ್ಕಿದೆ, ಬನ್ನಿ ಇನ್ ಡೀಟೇಲ್ ಆಗಿ ತೋರಿಸ್ತೀವಿ. मैं अमित अनिल चंद्र शाह ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा निष्ठा रखूंगा. Will uphold the sovereignty and integrity of India as a minister for the union, and that I will do right to all manner of people. ಮೋದಿ ಟೀಮ್ ಮೂರನೇ ಬಾರಿಗೆ ದೆಹಲಿ ಚುಕ್ಕಾಣಿ ಹಿಡಿದಿರುವ ಮೋದಿ ಜೊತೆಗೆ ಬಲಾಢ್ಯ ತಂಡವೇ ನಿಂತಿದೆ. ಮೋದಿ ಸಚಿವ ಸಂಪುಟದಲ್ಲಿ ಘಟಾನುಘಟಿ ನಾಯಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಬಾರಿ ಎನ್ಡಿಎ ಮೈತ್ರಿಯ ಮಿತ್ರ ಪಕ್ಷಗಳಿಗೂ ಸಚಿವ ಸ್ಥಾನ ನೀಡಲಾಗಿದೆ. ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ಲೋಕಸಭೆ ಚುನಾವಣೆ ಗೆದ್ದ ರಣಕಲಿಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ. ನರೇಂದ್ರ ಮೋದಿ ಜೊತೆ ನಿಂತು ಆಡಳಿತ ನಡೆಸುವುದಕ್ಕೆ ಸರ್ವ ಸನ್ನದ್ಧರಾಗಿದ್ದಾರೆ. 70ಕ್ಕೂ ಹೆಚ್ಚು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ಒಬಿಸಿ ಸಮುದಾಯದ 27 ಸಂಸದರಿಗೆ ಸಚಿವ ಸ್ಥಾನ. 70ಕ್ಕೂ ಹೆಚ್ಚು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಪ್ರಧಾನಿ ಮೋದಿ ಸಂಪುಟದಲ್ಲಿ ಸಮುದಾಯವಾರು ಸ್ಥಾನಮಾನ ಹಂಚಲಾಗಿದೆ. ಇತರೆ ಹಿಂದುಳಿದ ವರ್ಗದ 27 ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ, ಪರಿಶಿಷ್ಟ ಜಾತಿಯ 10 ಸಂಸದರು, ಪರಿಶಿಷ್ಟ ಪಂಗಡದ 5 ಸಚಿವರಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ. ಸಚಿವ ಸ್ಥಾನ ಹಂಚಿಕೆ ಉತ್ತರ ಪ್ರದೇಶ, ಬಿಹಾರದಲ್ಲಿ ಸಿಂಹಪಾಲು. ಬರೋಬ್ಬರಿ 71 ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈ ಪೈಕಿ ರಾಜ್ಯವಾರು ಸಚಿವ ಸ್ಥಾನಗಳನ್ನ ಹಂಚಿಕೆ ಮಾಡಲಾಗಿದೆ. ಸಚಿವ ಸ್ಥಾನದ ಹಂಚಿಕೆಯಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಕ್ಕೆ ಸಿಂಹಪಾಲಾಗಿದೆ. ಈ ಎರಡೂ ರಾಜ್ಯಗಳು ತಲಾ 8 ಸಚಿವ ಸ್ಥಾನ ಕೊಡಲಾಗಿದೆ. ಮಹಾರಾಷ್ಟ್ರಕ್ಕೆ 6, ಗುಜರಾತ್ ಹಾಗೂ ಕರ್ನಾಟಕದ 5 ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹಾಗೇನೆ ಆಂಧ್ರ ಪ್ರದೇಶದ 3 ಮೋದಿ ಟೀಮ್ನಲ್ಲಿ ಅವಕಾಶ ಸಿಕ್ಕಿದೆ. ಪಶ್ಚಿಮ ಬಂಗಾಳ, ತೆಲಂಗಾಣ ಹಾಗೂ ಕೇರಳಕ್ಕೆ ತಲಾ 1 ಸಚಿವ ಸ್ಥಾನ ಹಂಚಲಾಗಿದೆ. 70ಕ್ಕೂ ಹೆಚ್ಚು ಸಂಸದರು ಮೋದಿ ಸಂಪುಟ ಸೇರಿದ್ದಾರೆ. ಬಹುತೇಕ ಎಲ್ಲಾ ಸಂಸದರು ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ದೇಶದಲ್ಲಿ ಮತ್ತೆ ಮೋದಿ ಯುಗ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, TV9.